ಇನ್ಸ್ಟಾಗ್ರಾಮ್ ಸಾಮಾನ್ಯ ಐಡಿಯನ್ನು ಪ್ರೊಫೆಷನಲ್ ಐಡಿಯಾಗಿ ಮಾಡುವುದು ಹೇಗೆ? ಹಲೋ ಸ್ನೇಹಿತರೆ, ಇಂದಿನ ಕಾಲದಲ್ಲಿ ಎಲ್ಲರ ಇನ್ಸ್ಟಾಗ್ರಾಮ್ ಐಡಿ ಪ್ರೊಫೆಷನಲ್ ಆಗಿಯೇ ಇರುತ್ತದೆ. ಆಗಲೇ ಅವರ ರೀಲ್ಸ್ ಗಳಿಗೆ ಮಿಲಿಯನ್ ಗಟ್ಟಲೆ ವೀಕ್ಷಣೆಗಳು, ವ್ಯೂಸ್ ಸಿಗುತ್ತವೆ. ಆದ್ದರಿಂದ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿಯನ್ನು ಪ್ರೊಫೆಷನಲ್ ಆಗಿ ಮಾಡುವುದು ತುಂಬಾ ಮುಖ್ಯ. ಈ ಮಾಹಿತಿಯಲ್ಲಿ ಅದನ್ನು ಹೇಗೆ ಮಾಡುವುದು ಎಂದು ಹಂತ ಹಂತವಾಗಿ ತಿಳಿಯೋಣ. ಪ್ರೊಫೆಷನಲ್ ಅಕೌಂಟ್ ಮಾಡುವ ಹಂತಗಳು. 1. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ಮೊದಲು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ಆಪ್ ತೆರೆಯಿರಿ. 2. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. 3. ಸೆಟ್ಟಿಂಗ್ಸ್ಗೆ ಹೋಗಿ. ಮೇಲ್ಭಾಗದ ಬಲ ಮೂಲೆಯಲ್ಲಿರುವ 3 ಗೆರೆಗಳ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. 4. ಅಕೌಂಟ್ ಟೈಪ್ ಅಂಡ್ ಟೂಲ್ಸ್. ಕೆಳಕ್ಕೆ ಸ್ಕ್ರಾಲ್ ಮಾಡಿ. ಅಲ್ಲಿ ನಿಮಗೆ ಅಕೌಂಟ್ ಟೈಪ್ ಅಂಡ್ ಟೂಲ್ಸ್ ಎಂಬ ಆಯ್ಕೆ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. 5. ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್. ಈಗ ನಿಮಗೆ 2 ಆಯ್ಕೆಗಳು ಕಾಣಿಸುತ್ತವೆ. ಅದರಲ್ಲಿ ಮೊದಲನೆಯದಾದ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. 6. ನೆಕ್ಸ್ಟ್ ಕ್ಲಿಕ್ ಮಾಡಿ. ಸ್ಕ್ರೀನ್ ಮೇಲೆ ಬರುವ ಮಾಹಿತಿಗಳನ್ನು ಓದಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡುತ್ತಾ ಹೋಗಿ. 7. ವರ್ಗವನ್ನು ಕ್ಯಾಟಗರಿ ಆರಿಸಿ. ನೀವು ಯಾವ ರೀತಿಯ ವಿಡಿಯೋ ಮಾಡುತ್ತೀರಿ? ಉದಾಹರಣೆಗೆ ಬ್ಲಾಗಿಂಗ್, ಎಜುಕೇಶನ್, ಕಾಮಿಡಿ ಎಂಬುದನ್ನು ಆರಿಸಿ. ನೀವು ಡಿಜಿಟಲ್ ಕ್ರಿಯೇಟರ್ ಅನ್ನು ಸಹ ಆಯ್ಕೆ ಮಾಡಬಹುದು. 8. ಡಿಸ್ಪ್ಲೇ ಆನ್ ಪ್ರೊಫೈಲ್. ಈ ಆಯ್ಕೆಯನ್ನು ಆನ್ ಮಾಡಿದರೆ ನಿಮ್ಮ ಪ್ರೊಫೈಲ್ನಲ್ಲಿ ನಿಮ್ಮ ಕೆಟಗರಿ ಎಲ್ಲರಿಗೂ ಕಾಣಿಸುತ್ತದೆ. ನಂತರ ಕೆಳಗಿರುವ ಡನ್ ಅಥವಾ ನೆಕ್ಸ್ಟ್ ಕ್ಲಿಕ್ ಮಾಡಿ. 9. ಕ್ರಿಯೇಟರ್ ಅಥವಾ ಬಿಸ್ನೆಸ್. ಇಲ್ಲಿ ನೀವು ಕ್ರಿಯೇಟರ್ ಎಂಬುದನ್ನು ಆಯ್ಕೆ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ. 10. ನಾಟ್ ನೌ. ನಂತರ ಬರುವ ಶೇರ್ ಲಾಗಿನ್ಸ್ ಹಂತದಲ್ಲಿ ನಾಟ್ ನೌ ಮೇಲೆ ಕ್ಲಿಕ್ ಮಾಡಿ. 11. ಮುಕ್ತಾಯ. ಕೊನೆಯಲ್ಲಿ ಮೇಲ್ಭಾಗದ ಮೂಲೆಯಲ್ಲಿರುವ ಎಕ್ಸ್ ಕಟ್ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಹೊರಬನ್ನಿ. ಈಗ ನಿಮ್ಮ ಪ್ರೊಫೈಲ್ ಅನ್ನು ಒಮ್ಮೆ ರಿಫ್ರೆಶ್ ಮಾಡಿ ನೋಡಿ. ಅಲ್ಲಿ ನಿಮಗೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಕಾಣಿಸುತ್ತದೆ. ಇದರ ಅರ್ಥ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಈಗ ಪ್ರೊಫೆಷನಲ್ ಆಗಿ ಬದಲಾಗಿದೆ. ಇದರಿಂದ ನೀವು ಅಪ್ಲೋಡ್ ಮಾಡುವ ರೀಲ್ಸ್ ಮತ್ತು ಫೋಟೋಗಳು ಹೆಚ್ಚಿನ ಜನರನ್ನು ತಲುಪಲು ಸಹಾಯವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.